ಮದ್ದೂರು ತಾಲೂಕು ಭಾರತಿ ನಗರದ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಭಾರತಿ ಶಿಕ್ಷಣ ಸಂಸ್ಥೆ ಮಧುಜಿ ಮಾದೇಗೌಡ ಅಭಿಮಾನಿ ಬಳಗ ಇವುಗಳ ಸಹಯೋಗದಲ್ಲಿ ಶಾಸಕ ಮಧುಜಿ ಮಾದೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಮಧು ಮಾದೇಗೌಡ ದಂಪತಿಯನ್ನು ಅಭಿನಂದಿಸಿ ಗೌರವಿಸಲಾಯಿತು. ಇದೇ ವೇಳೆ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ, ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಗೆ ಜಿ ಮಾದೇಗೌಡರ ಸೇವೆ ಅನನ್ಯವಾದದ್ದು. ಜಿಲ್ಲೆಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ಕೆ ಮುನ್ನುಡಿ ಬರೆದವರು ಎಂದು ಸ್ಮರಿಸಿದರು. ಜಿ ಮಾದೇಗೌಡ ಅವರು ಮನಸ್ಸು ಮಾಡಿದ್ದರೆ ಮಧು ಮಾದೇಗೌಡ ಅವರು ಕಳೆದ 15 ವರ್ಷಗಳ ಹಿಂದೆಯೇ ಮಂತ್ರಿ ಪದವಿ ಅಲಂಕರಿಸಬಹುದಿತ್ತು. ಆದರೆ ಜಿ ಮಾದೇಗೌಡರ ಕುಟುಂಬ ರಾಜಕಾರಣಕ್ಕೆ ಮಹತ್ವ ಕೊಡದಿದ್ದರಿಂದ ಮಧು ಅವರಿಗೆ ಅವಕಾಶ ಕೈತಪ್ಪಿತು. ಆದರೂ ಮಧು ಮಾದೇಗೌಡ ಅವರು ಉತ್ತಮವಾದ ದಾರಿಯಲ್ಲಿ ನಡೆದು ತಂದೆಯ ಆದರ್ಶಗಳನ್ನು ಪಾಲಿಸುತ್ತಾ ತಂದೆಗೆ ತಕ್ಕ ಮಗನಾಗಿದ್ದಾರೆಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಮಧು ಮಾದೇಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ನಮ್ಮ ತಂದೆ ಜಿ ಮಾದೇಗೌಡರು ನನ್ನನ್ನು 1989ರಲ್ಲಿ ರಾಜಕೀಯಕ್ಕೆ ಕರೆತಂದಿದ್ದರೆ ಅವರ ಜೊತೆಗೆ ಮತ್ತಷ್ಟು ಅಭಿವೃದ್ಧಿಗೆ ಕೈ ಜೋಡಿಸಬಹುದಿತ್ತು. ಆದರೆ 2004ರಲ್ಲಿ ರಾಜಕೀಯಕ್ಕೆ ಕರೆತಂದಿದ್ದು ಸಾಧನೆಯ ಜೀವನ ಇನ್ನೂ ತೃಪ್ತಿ ನೀಡಿಲ್ಲ. ಮಾಡುವಂತದ್ದು ಬಹಳಷ್ಟಿದೆ. ಶೈಕ್ಷಣಿಕಕ್ಕಾಗಿ ಬಹಳಷ್ಟು ಬದಲಾವಣೆ ತಂದು ನಗರ ಪ್ರದೇಶಗಳಿಗಿಂತಲೂ ಉತ್ತಮವಾದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದೇನೆಂದು ಹೇಳಿದರು. ಶಾಸಕನಾಗಿ 3 ವರ್ಷಗಳಷ್ಟೇ ಕಳೆದಿದೆ. ಮುಂದಿನ 3 ವರ್ಷಗಳು ಬಾಕಿ ಉಳಿದಿದ್ದು, ಈ ಸಮಯದಲ್ಲಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತೇನೆ. ಸಮಾಜ ನನಗೆ ಬಹಳ ಕೊಟ್ಟಿದ್ದು, ಸಮಾಜಕ್ಕೆ ನಾನೇನಾದರೂ ಮಾಡಲು ಶಕ್ತಿ ನೀಡಿ ಜಿ ಮಾದೇಗೌಡರಂತೆ ಗುರುತಿಸಿಕೊಳ್ಳಲು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಅಲ್ಲಿಯವರೆಗೂ ಅಭಿಮಾನಿಗಳು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಡಿ ಎಂದು ಕೋರಿದರು. ಮಧು ಮಾದೇಗೌಡ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತರಾದ ತಂಡಗಳಿಗೆ ಸೋಮವಾರ ಸಂಜೆ 6 ಗಂಟೆಯಲ್ಲಿ ಬಹುಮಾನ ವಿತರಿಸಲಾಯಿತು. ಈ ವೇಳೆ ಕೊಮ್ಮೇರಹಳ್ಳಿ ವಿಶ್ವಮಾನವ ಕ್ಷೇತ್ರದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮಂಡ್ಯದ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್.ಬಿ. ಶಂಕರೇಗೌಡ ಅಭಿನಂದನಾ ನುಡಿ ನುಡಿದರು. ಬಿಟಿ ಕಾರ್ಯದರ್ಶಿ ಬಿಎಂ ಲಂಚೇಗೌಡ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾಂಶುಪಾಲ ಡಾಕ್ಟರ್ ಎಸ್.ಬಿ. ಮಹದೇವಸ್ವಾಮಿ, ಬಿಂದು ಮಧು ಮಾದೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾನು ಒಂದಷ್ಟು ಸಾಧನೆಗಳನ್ನು ಏನಾದರೂ ಕೂಡ ಒಂದಷ್ಟು ಜನಗಳಿಗೆ ಇವತ್ತು ಸಾಧನೆಯನ್ನು ಮಾಡಿ ನಾನು ಏನಾದರೂ ಕೂಡ ಮಾದೇಗೌಡರ ಹಾಗೆ ಏನಾದರೂ ಸಾಧನೆಯನ್ನು ಮಾಡಿದ್ದೀನಿ ಅನ್ನೋದನ್ನು ಸಮಾಜ ಗುರುತಿಸಿದಾಗ ನನ್ನ ಈ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಮಾಡೋ ರೀತಿ ಮಾಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಯಾವುದೇ ರಾಜಕೀಯ ಮನೆತನದ ಅಹಂಕಾರವನ್ನ ತೋರ್ಪಡಿಸದೆ ಒಬ್ಬ ದೊಡ್ಡ ರಾಜಕಾರಣಿಯ ಮಗನಾಗಿಯೂ ಕೂಡ ಎಲ್ಲೂ ಕೂಡ ದರ್ಪವನ್ನು ತೋರಿಸದೆ ತಂದೆಯ ಗೌರವವನ್ನ ಹೇಗೆ ಜೋಪಾನ ಮಾಡ್ಕೊಂಡು ಹೋಗೋದಪ್ಪ ಈ ಸಮುದಾಯದ ಮಧ್ಯೆ ಅನ್ನುವ ಒಂದು ಶ್ರೇಷ್ಠ ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ನಮ್ಮೆಲ್ಲರ ಪ್ರೀತಿಗೆ, ವಿಶ್ವಾಸಕ್ಕೆ, ಅಭಿಮಾನಕ್ಕೆ ಭಾಜನರಾಗಿ ಅವರ 61ನೇ ವರ್ಷದ ಹುಟ್ಟಿದ ದಿನವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಅವರ ವಿಶ್ವಾಸಿಗಳು, ಅವರ ಸಂಬಂಧಿಕರು, ಅವರ ಸ್ನೇಹಿತರು, ಮತ್ತೆ ಈ ಕಾಲೇಜಿನ ಎಲ್ಲ ಅಧ್ಯಾಪಕ, ಶಿಕ್ಷಕ ಮತ್ತು ವಿದ್ಯಾರ್ಥಿ ಬಂಧು